ನಮಸ್ತೆ ಕನ್ನಡಿಗರೇ. ನೋಡಿ, ಇವರೇ ಸೌರವ್ ಜೋಶಿ ಅಂತ, ಭಾರತದ ಖ್ಯಾತ ಯೂಟ್ಯೂಬರ್ಸ್. ಇವರು ತುಂಬ ರೆಕಾರ್ಡ್ ಮಾಡಿದ್ದಾರೆ. ಇವರು ಬಡತನದಿಂದ ಬಂದ್ರೂ ಕಷ್ಟಪಟ್ಟು ಯೂಟ್ಯೂಬ್ ಮಾಡಿ ಕಷ್ಟಪಟ್ಟು ತಿರುಗಿ ಏನೇನೋ ಕಷ್ಟಪಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ಈಗ ರಾಜನ್ ಥರ ಬಾಳ್ತಿದ್ದಾರೆ ಸೌರವ್ ಜೋಶಿಯವರು. ಇವರು ಉತ್ತರಾಖಂಡದಲ್ಲಿ ಜನಿಸಿದ್ರು. ಆಮೇಲೆ ತಂದೆಗೆ ತುಂಬ ಬಡತನ ಇತ್ತು. ಇವರು ಹುಟ್ಟಿರೋ ಟೈಮಲ್ಲಿ ತುಂಬ ಕಷ್ಟಗಳಿತ್ತು. ಆ ಕಷ್ಟದಲ್ಲೇ ಮಕ್ಕಳನ್ನೆಲ್ಲ ಅವರು ಸಾಕ್ತಾಯಿದ್ರು. ಇವ್ರ ತಂದೆಯವರು ತುಂಬ ಕಷ್ಟಪಟ್ಟಿದ್ದಾರೆ. ತುಂಬ ಮಕ್ಕಳಿದ್ರು ಇವರಿಗೆ, ಅದರಿಂದ ಕಷ್ಟ ಇತ್ತು. ಆದರೂ ಓದಿಸ್ರು ಇವರಿಗೆ. ಇವರು ಓದ್ಬಿಟ್ಟು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಪದವಿ ಪಡೀತಾರೆ. ಪದವಿ ಪಡೆದು ಡ್ರಾಯಿಂಗ್ ಮಾಡೋದು, ಚಿತ್ರಕಲೆ, ಸ್ಕೆಚ್ ಹಾಕೋದು, ಈ ಥರದ್ದೆಲ್ಲ ತುಂಬ ಮಾಡ್ತಾ ಇರ್ತಾರೆ. ತುಂಬ ಮಾಡ್ತಿರ್ತಾರೆ. ಇದು ಅವರಿಗೆ ಕೈಗೆ ಕೊಟ್ಟ ಕಲೆ. ಅದು ಕೈಗೆ ಕೊಟ್ಟ ಕಲೆ. ಅದು ಯಾವುದೇ ಕೊಟ್ಟರು ಚಕ್ ಅಂತ ಬಿಡಿಸ್ಬಿಡೋರು ಇವರು. ಯಾವುದನ್ನು ಇದು ಮಾಡ್ತಿರಲಿಲ್ಲ, ಬಿಡಿಸಿ 2 ನಿಮಿಷದಲ್ಲೆಲ್ಲ ರೆಡಿ ಮಾಡಿಬಿಡೋರು. ಅಂಥ ಕೈ ಕಲೆ ಇವ್ರಿಗೆ ಕರಗತವಾಗಿತ್ತು ಜೋಶಿ ಅವರಿಗೆ. ಓಕೆ, ಇದನ್ನು ಗಮನಿಸಿದ ಅವರ ಅಣ್ಣ ಇದನ್ನು ಯೂಟ್ಯೂಬ್ಗೆ ಹಾಕೋಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಪ್ರೇರಣೆ ಕೊಡ್ತಾರೆ. ನೋಡಿ, ಈ ಥರ ಎಲ್ಲ ಅಲ್ಲಿ ಇಲ್ಲಿ ತಿರುಗಿ ಮಾಡ್ತಿದ್ರು. ಇದು ಅವ್ರ ಮನೆ, ಬಾಡಿಗೆ ಇದ್ದಂಥ ಮನೆ. ಇವರು ಸುಮಾರು 9 ಮನೆ ಚೇಂಜ್ ಮಾಡಿದ್ದಾರೆ. ತುಂಬ ಕಡು ಬಡತನ ಇದ್ದಾಗ. ಆ ನಂತರ ಅವರು ಕಷ್ಟಪಟ್ಟು ಸೌರವ್ ಜೋಶಿ ಆರ್ಟ್ಸ್ ಮತ್ತು ಇನ್ನೊಂದು ಚಾನಲು ಸೌರವ್ ಜೋಶಿ ವ್ಲಾಗ್ ಅಂತ ಮಾಡ್ತಾರೆ. ಮಾಡಿಬಿಟ್ಟು ಹೊರಗಡೆ ಎಲ್ಲ ತಿರುಗಿ ತುಂಬ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಇಟ್ಕೊಂಡ್ಬರ್ತಾರೆ. ಅವ್ರ ವ್ಯೂಸ್ಗಳು ತುಂಬ ಹೋಗಿ ಸ್ಟಾರ್ಟ್ ಆಗುತ್ತೆ. ತದನಂತರ ಏನು ಮಾಡ್ತಾರೆ, ಮನೆಯವ್ರಿಗೆ ನಾನು ಯೂಟ್ಯೂಬ್ ಮಾಡೋದಾ, ಮನೆಯವ್ರಿಗೋಸ್ಕರ ಯೂಟ್ಯೂಬ್ ಮಾಡೋದಾ, ನಮ್ಮ ಮನೇಲಿ ಏನು ನಡೆಯುತ್ತೆ ಅದನ್ನೇ ಮಾಡೋದಾ ಅಂಥೇಳಿ ತುಂಬ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ಫ್ಯಾಮಿಲಿ, ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಸಹೋದರರು ಇರ್ಬೋದು, ಅವ್ರ ಜೊತೆಗೂಡಿ ಏನಿದೆ ಅದು ಅಂದರೆ ನಾಟಕ ಆಡೋದು ಆ ಥರ ಏನಿಲ್ಲ. ಇವ್ದು ನ್ಯಾಚುರಲಾಗಿ ವೀಡಿಯೋ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ತುಂಬ ಜನಮನ್ನಣೆ ಗಳಿಸುತ್ತೆ. ಹಾಗೆ ಒಂದಿನ ಬಸ್ಸಲ್ಲಿ ಇವರು ಹೋಗುವಾಗ ವೀಡಿಯೋ ಮಾಡುವಾಗ ಜನಗಳು ನಗ್ತಾ ಇರ್ತಾರೆ. ಆದರೆ ಅದರಿಂದ ಗೆದ್ದು ಬಂದು ಇವರು ತನ್ನ ಸ್ವಂತ ಜೆಟ್ ತಗೊಂಡು ತನ್ನ ಇಡೀ ಫ್ಯಾಮಿಲಿನ ಸುತ್ತಾಡಿಸ್ತಾರೆ. ನೋಡಿ, ಅವ್ರು ಕಟ್ಟಿರೋ ದೊಡ್ಡ ಮನೆ ಇದು. ಸೌರವ್ ಜೋಶಿ ಅವರು ಕಟ್ಟಿರೋ ಮನೆ ಬರೀ ಯೂಟ್ಯೂಬಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರೆ. 30 ಕೋಟಿ ಮನೆ ಅದು. ಈಗ ಸದ್ಯದಲ್ಲೇ ಅವ್ರ ಮದುವೆನೂ ನಡೀತಾ ಇದೆ. ಸದ್ಯದಲ್ಲೇ ಒಂದು ಮದುವೆ ನಡೀತಿದೆ. ಕಡಿಮೆ ಅಂದರೆ 2 ಕೋಟಿ ಮೇಲೆ ಅವರಿಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಭಾರತದ ಖ್ಯಾತ ಯೂಟ್ಯೂಬರ್. ನೋಡಿ, ಕಷ್ಟಪಟ್ಟರೆ ಏನಾರು ಮಾಡ್ಬೋದು ಅನ್ನೋಕ್ಕೆ ಆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿ ಈಗ 25 ವರ್ಷಕ್ಕೆ ಎಲ್ಲ ಗಳಿಸಿದ್ದಾರೆ. ಬಾಯ್ ಕನ್ನಡಿಗರೇ.